ಧರ್ಮೋ ರಕ್ಷತಿ ರಕ್ಷಿತಾ. ನಾನು ಈ ವಿಡಿಯೋನ ಮಾಡ್ತಾ ಇರೋದು ಯಾವುದೋ ಪಬ್ಲಿಸಿಟಿಗೋಸ್ಕರ ಅಲ್ಲ, ಲೈಕ್ಸು ರೀಲ್ಸಿಗಲ್ಲ. ಇದನ್ನು ಒಬ್ಬ ನೋಡೋದ್ರೂ ಕೂಡ ಅಷ್ಟೇ ನನಗೆ ಸಂತೋಷ ಆಗುತ್ತೆ. ಇದು ನೋಡೋದು ಅನ್ನೋದಕ್ಕಿಂತನೂ ನಾನು ನಮ್ಮ ಸಮಾಜಕ್ಕೆ ಕೇಳ್ತಿರೋ ಒಂದು ಸಣ್ಣ ಪ್ರಶ್ನೆ. ಈ ಪ್ರಶ್ನೆ ಎಲ್ಲರಿಗೂ ಮುಟ್ಟಬೇಕು, ಎಲ್ಲರಿಗೂ ಈ ಪ್ರಶ್ನೆ ಮಾಡೋಂಗಾಗಲಿ ಅಂತೇಳಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ನ ಪ್ರಶ್ನೆ ಇಷ್ಟೇ, ನಾವು ನೂರಾರು ಸಮಸ್ಯೆಗಳನ್ನ ತಗೊಂಡು ಧರ್ಮಸ್ಥಳಕ್ಕೆ ಹೋಗ್ತೀವಿ. ಎಷ್ಟೋ ಜನ ನೂರಾರು ತಪ್ಪುಗಳನ್ನ ಮಾಡಿಕೊಂಡು ಧರ್ಮಸ್ಥಳಕ್ಕೆ ಹೋಗ್ತಾರೆ. ಅದನ್ನೆಲ್ಲದನ್ನು ಕ್ಷಮಿಸಿ ಒಳ್ಳೋರಿಗೆ ಒಳ್ಳೆದನ್ನು ಮಾಡ್ತಾ ಕೆಟ್ಟದ್ದು ಮಾಡಿದವನು ಸೋತೆ ಅಂತ ಬಂದಾಗ, ಶರಣಾಗತಿ ಆದಾಗ ಅವನು ಕೂಡ ಒಳ್ಳೆದನ್ನು ಮಾಡ್ಕೊಂಡು ಬಂದಂಥ ಒಂದು ಪುಣ್ಯಕ್ಷೇತ್ರ. ಯಾರೋ ಒಬ್ಬ ಒಂದು ವಿಡಿಯೋ ಮಾಡ್ತಾನೆ, ಇಲ್ಲ ಯಾರೋ ಒಂದು 4 ಜನ ಒಂದು ಕ್ಷೇತ್ರದ ಬಗ್ಗೆ ಮಾತಾಡ್ತಾರೆ ಅಂದ ತಕ್ಷಣ ಕ್ಷೇತ್ರ ತಪ್ಪಾಗತ್ತಾ? ಇಲ್ಲಿ ವ್ಯಕ್ತಿಗತವಾಗಿ ವ್ಯಕ್ತಿ ತಪ್ಪು ಮಾಡಿದರೆ ವ್ಯಕ್ತಿನ ವಿರೋಧಿಸೋಣ. ಆ ವ್ಯಕ್ತಿನ ತಪ್ಪಾಗಿದೆಯಾ, ವ್ಯಕ್ತಿನ ವಿರೋಧಿಸೋಣ. ಇಲ್ಲ ಅಲ್ಲಿಂದ ಒಂದು ಸಂಸ್ಥೆ, ಒಂದು ಸಿಸ್ಟಮಿಂದ ಸಮಸ್ಯೆ ಆಗಿದೆಯಾ, ಅದನ್ನು ವಿರೋಧಿಸೋಣ. ಬಟ್ ಒಂದು ಕ್ಷೇತ್ರದ ಬಗ್ಗೆ, ಒಂದು ಪುಣ್ಯ ಕ್ಷೇತ್ರದ ಬಗ್ಗೆ ಮಾತಾಡೋದಾಗಲಿ, ಇಲ್ಲ ಆ ಕ್ಷೇತ್ರನೇ ಸರಿ ಇಲ್ಲ ಅಂತ ಹೇಳೋದಾಗಲಿ ಎಷ್ಟು ಸರಿ? ಹೌದು, 10 ಜನ ಮಾತಾಡ್ತಾ ಇದ್ದಾರೆ ಆ ಕ್ಷೇತ್ರ ಅಲ್ಲಿ ಆ ಕ್ಷೇತ್ರದಲ್ಲಿ ಈ ಥರ ಸಮಸ್ಯೆ ಆಗಿದೆ, ಆ ಥರ ಸಮಸ್ಯೆ ಆಗಿದೆ. ಹೌದು, ನಾನು ಒಪ್ಕೋತೀನಿ. ಸಮಸ್ಯೆ ಆಗಿರೋದು ಒಂದು ಜಾಗದಲ್ಲೇ ಬಿಟ್ಟರೆ ಆ ಪುಣ್ಯ ಕ್ಷೇತ್ರದಲ್ಲ. ಸೊ ನನ್ನ ವಿಚಾರ ಇಷ್ಟೇ, ಎಲ್ಲರೂ ಇವತ್ತು ಒಂದಾಗೋಣ. ಹಿಂದೂ, ನಾನೊಬ್ಬ ಹಿಂದೂವಾಗಿ ನಾನಿವತ್ತು ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇರೋದು, ಎಲ್ಲರ ಹತ್ರ ಕಳಕಳಿಯಾಗಿ ಕೇಳ್ಕೊತಿರೋದು ಏನು ಅಂತ ಹೇಳಿದ್ರೆ, ನಮಗೆ ಸಮಸ್ಯೆ ಇದ್ದಾಗ, ನಮ್ಮ ಜೀವನದಲ್ಲಿ ನಮಗೆ ಏರುಪೇರುಗಳಾದಾಗ ಇದೇ ಮಂಜುನಾಥ ಸ್ವಾಮಿಗೆ ಹೋಗ್ಬಿಟ್ಟು ಕೈ ಮುಗಿತಾ ಇದ್ವಿ. ಆದರೆ ಇವತ್ತು ಯಾವುದೋ ಒಂದು ಗ್ರೂಪ್ ಆಫ್ ಪೀಪಲ್ ಆಗಿರ್ಬೋದು, ಯಾವುದೋ ಒಂದು ಸ್ವಲ್ಪ ಜನ ಇರ್ಬೋದು, ಪ್ರತಿಯೊಂದು ವಿಚಾರನೂ ಎತ್ತುಗಟ್ಟಿ ಕ್ಷೇತ್ರದ ಹೆಸರನ್ನು ಹಾಳು ಮಾಡೋಕ್ಕೆ ಬರ್ತಾ ಇದ್ದಾರೆ. ಅದನ್ನು ನಾವು ವಿರೋಧಿಸಬೇಕು. ಇದು ವಿರೋಧಿಸೋದು ಹೆಂಗೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬರು ಧರ್ಮಸ್ಥಳಕ್ಕೆ ಭೇಟಿ ಕೊಡೋಣ, ಪ್ರತಿಯೊಬ್ಬರು ಮಂಜುನಾಥ ಸ್ವಾಮಿಯ ದರ್ಶನ ಪಡೆಯೋಣ. ಪ್ರತಿಯೊಬ್ಬರು ಕೂಡ ಇವತ್ತು ನಾವು ನಮ್ಮ ದೇವರನ್ನ ಜೊತೆಗೆ ನಿಲ್ಲೋ ಅಷ್ಟು ಯೋಗ್ಯತೆ, ಅರ್ಹತೆ ನಮಗಿಲ್ಲ. ಆದರೆ ಒಂದು ಪದಕ್ಕೆ ಅರ್ಥ, ಇಲ್ಲ ಒಂದು ಸೆಂಟೆನ್ಸಿಗೆ ಅರ್ಥನ ನಾವಿವತ್ತು ಕೊಡಲೇಬೇಕಾಗತ್ತೆ. ಧರ್ಮೋ ರಕ್ಷತಿ ರಕ್ಷಿತಾ. ಈ ವಿಡಿಯೋ ಮಾಡಿರೋಂಥದ್ದು ಯಾವುದೋ ಫಾಲೋಗೋಸ್ಕರ, ಇಲ್ಲ ಯಾವುದೋ ಕಮೆಂಟಿಗೋಸ್ಕರ, ಇಲ್ಲ ಯಾವುದೋ ಲೈಕ್ಸಿಗೋಸ್ಕರ ಅಲ್ಲ. ಇದು ನನ್ನ ಒಂದು ಒಪಿನಿಯನ್ನು. ಈಗ ಆಗ್ತಿರೋಂಥ ಬೆಳವಣಿಗೆಗಳನ್ನು ನೋಡಿದ ಮೇಲೆ ನನ್ನ ಒಂದು ಒಪಿನಿಯನ್ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಯಾಕಂದರೆ ಇದನ್ನು ನಾನು ಇವತ್ತು ಹೇಳಲೇಬೇಕು. ಬಿಕಾಸ್ ನಾನೊಬ್ಬ ಹಿಂದೂವಾಗಿ ನಾನು ಇದನ್ನು ಹೇಳಲಿಲ್ಲ ಅಂತ ಹೇಳಿದ್ರೆ ತಪ್ಪಾಗತ್ತೆ. ನಾನು ಈ ವಿಚಾರನ ಇದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇದ್ರ ಜೊತೆಗೆ ಇನ್ನೊಂದು ವಿಚಾರನೂ ಹೇಳ್ತೀನಿ. ಸೌಜನ್ಯ ಅನ್ನೋ ಮಗುಗೆ, ಅವಳಿಗೆ ನಿಜವಾಗ್ಲೂ ಕೂಡ ನ್ಯಾಯ ಸಿಗಬೇಕು. ಬಟ್ ಆ ನ್ಯಾಯ ಸಿಗೋ ದಾರಿಲಿ ಎಲ್ಲದನ್ನು ಹಾಳು ಮಾಡಬಾರ್ದು. ಇಲ್ಲಿ ಆ ವಿಚಾರನ ಬಿಟ್ಟರು ಇವರ ಸ್ವಾರ್ಥಗಳಿಗೆ ಹೋರಾಡ್ತಿದ್ದಾರೆ. ದಯವಿಟ್ಟು ಇದು ಬೇಡ. ಸೌಜನ್ಯಗೆ ನ್ಯಾಯ ಸಿಗಲಿ, ಅವರ ತಂದೆ ತಾಯಿ ಶಾಂತಿಯಾಗಿರಲಿ. ಯಾಕಂದರೆ ಇಲ್ಲಿ ನಾವು ಸೌಜನ್ಯನ ಹೋರಾಟ ಅಂತ ಬಂದು ಅವರ ತಂದೆ ತಾಯಿಗಳಿಗೆ ಡಿಸ್ಟರ್ಬ್ ಮಾಡ್ತಾ ಇದ್ದೀವಿ. ಸೌಜನ್ಯ ತಂದೆ ತಾಯಿಗೆ ಡಿಸ್ಟರ್ಬ್ ಮಾಡ್ತಾ ಇದ್ದೀವಿ. ಹೌದು, ಒಂದು ಕೆಟ್ಟ ಘಟನೆ ಆಗಿದೆ, ಕೆಟ್ಟ ಘಟನೆ ಆಗಿ ಅದರಿಂದ ಹೊರಗೆ ಬಂದು ಒಂದು ಜೀವನನ ಸ್ಟಾರ್ಟ್ ಮಾಡ್ತಿದ್ದಾರೆ. ಬಟ್ ಇಲ್ಲೆಲ್ಲರೂ ಏನು ಮಾಡ್ತಿದ್ದಾರೆ, ಅವರವರ ಸ್ವಾರ್ಥಕ್ಕೆ, ಅವರವರ ಬೆಳವಣಿಗೆಗೆ ಈ ಒಂದು ವಿಚಾರ ತಗೊತಿದ್ದಾರೆ. ಯಾರು ಮುಂದೆ ಬಂದ್ಬಿಟ್ಟು ಅವರಿಗೆ ನಮ್ಮ ಕಡೆಯಿಂದ ಸಹಕಾರ ಅಂತ ಮಾಡಿದವರು ಬೆರಳೆಣಿಕೆ ಜನ ಅಷ್ಟೇ. ಆ ಒಂದು ಕೆಟ್ಟ ಘಟನೆ ಅವ್ರ ಮನಸ್ಸಿಂದ ಹೋಗಲಿ, ಆ ಸೌಜನ್ಯ ಅನ್ನೋ ಒಂದು ಮಗುವಿನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ತಾ ಮತ್ತೆ ಹೇಳ್ತಾ ಇದ್ದೀನಿ, ಧರ್ಮೋ ರಕ್ಷತಿ ರಕ್ಷಿತಾ. ಇದು ಒಬ್ಬ ಪ್ರತಿ ಹಿಂದೂನು ಯೋಚನೆ ಮಾಡಬೇಕಾಗಿರುವಂಥ ಒಂದು ಮಾತು. ಇವತ್ತು ನಾವೆಲ್ಲರೂ ನಿಂತ್ಕೊಂಡಿಲ್ಲ ಅಂತ ಹೇಳಿದ್ರೆ ಮುಂದೆ ತುಂಬ ಕಷ್ಟನ ಅನುಭವಿಸ್ತೀವಿ.